ಯಾ ಮಗ ತಪ್ಪು ಮಾಡ್ತಾನ ಆ ಮಗನ ಗೆಬ್ಬಿ ಮ್ಯಾಲ ಹೊಡಿಲಾರ್ದ ಬಿಡಂಗಿಲ್ಲ. ಹೌದಾ ಹೌದು ಅಂದ ನಂದೊಂದು ಹೆಂಗೈತಪ್ಪ ಅಂದ್ರ ನೇಮ ಹಂಗ್ರಿ ಬಾಬಾ ಕ್ವಾಣ ಗಬ್ಬ ಐತಿ ಅಂದ್ರ ಹಿಂದೂ ಮಗ ನಾ ಅಲ್ಲ. ನಮಸ್ಕಾರ ಮತ್ತ ಜಗಳನೇ ತೆಗಿಯಂಗಿಲ್ಲ ಅಂತೇನಂದ್ರಲ್ಲ ಇದನ್ನ ಮಾತು ಮಾತ್ರ ಸುಳ್ಳ. ಯಾಕ್ರಿ ಗುರು ಹಂಗ್ಯಾಕಂದಾರಿಪ್ಪ ತಪ್ಪಾದ್ರ ನಾ ತೆಗಿಯವನಿ. ಹೌದ್ ಹೌದು ಹಾ ಜ್ಞಾನದ ಕುಸ್ತಿ ಒಳಗ ಇವತ್ತ ನಮ್ಮ ಕನಕಲ ಸರ್ ಕುದುರೆ ಎಟ್ಟು ಓಡ್ತದ ಓಡ್ಲಿ ಓಡ್ಲಿಕ್ಕರೆ ಬೆನ್ನ ಹತ್ತಿ ಮ್ಯಾಲ ಕುಂಡ್ರಕೈದ್ರು ಬಾಬಾನಗರ ಹೊಲೆ ಹೌದಾ ಹೌದ್ ಹೌದು ಸಂದಿನ ವಿಶೇಷ ಎರಡನೇ ಸಂದಿನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಹೌದ್ ಹೌದು ಮಹಾತ್ಮನಾಗಿರ್ತಕ್ಕಂಥವ್ರು ಮಾತೊಂದು ಹೀಗೆ ಹೇಳ್ತಾರೆ ಬಸಣ್ಣ. ಏನ್ ಹೇಳ್ಯಾರಿಪ್ಪ ಮಾತ ಸತ್ತ ಆಕಳು ಮತ್ತೆ ಹಾಲು ಹಿಂಡಲು ಉಂಟೆ ಹೌದ್ ಹೌದು ಹೈನಕ್ಕಾಗಿ ಇದ್ದ ಕರವನ್ನು ಜೋಪಾನ ಮಾಡುವಯ್ಯ. ಹೌದಯ್ಯ ಹೌದು ಸತ್ತ ಗುರು ಮತ್ತೆ ಹುಟ್ಟಿ ಬರಲು ಉಂಟೆ ಹೌದ್ ಹೌದ್ ಹೌದು ಸದ್ಗತಿಗೆ ಆಗಿ ಗುರು ಹಾಕಿಕೊಟ್ಟ ವಾಕ್ಯಗಳನ್ನು ಅನುಷ್ಠಾನಗೊಳಿಸಿಕೊಂಡು ನೀನೇ ಗುರುವನಾಗಯ್ಯ. ಹೌದ್ ಸತ್ತವರ ಪೂಜೆ ಇದ್ದವರು ಮಾಡಿದರೆ ಉದ್ಧಾರ ಆಗದೆಂದ ನಮ್ಮ ಕುಮಾರ ಕಕ್ಕಯ್ಯ. ಹೌದಿಪ್ಪ ಹೌದು ಬರ್ರಿ ಸರ್ ನಮಸ್ಕಾರ ಬರ್ರಿ ನಮಸ್ಕಾರ. ಈ ಮಾತನ್ನ ಯಾಕೆ ಹೇಳ್ಬೇಕಪ್ಪ ಅಂದ್ರ ಇದೇ ಮಾತೆ ಯಾಕೆ ಹೇಳ್ಬೇಕು ಆಕಳು ತನ್ನ ಕರುವನ್ನು ಬಿಟ್ಟು ಅಗಲಿ ಹೋಗ್ಯದ ತಿಳ್ಕೊಂಡು ಹೌದು ಹೌದು ಆಕಳು ಚಿಂತೆ ಒಳಗ ನೀನು ಕರುವನ್ನು ತಿರಸ್ಕರಿಸ್ಲಕ್ ಹೋಗಬೇಡಪ್ಪ. ಹೌದು ಆ ಆಕಳದಟ್ಟ ವ್ಯವಸ್ಥೆ ನೀನು ಕರಿಗೆ ಮಾಡಿದಪ್ಪ ಅಂದ್ರ ಅದೇ ಕರ ಮುಂದೊಂದ್ ದಿವ್ಸ ನಿನಗೆ ಆಕಳಿಗೆ ಹೈನ್ ಕೊಡ್ತದ. ಹೌದು ಹೌದು ಹೌದಿಲ್ಲ? ಇನ್ನು ಗುರು ಹೋದನ ತಲೆ ಗುರುವಿನ ವಾಕ್ಯಗಳನ್ನ ಮರೆತು ವ್ಯರ್ಥ ತಿರ್ಗಾಕ್ ಹೋಗಬೇಡ. ಹೌದ್ ಹೌದ ಆ ಗುರುವಿನ ವಾಕ್ಯಗಳನ್ನ ನಿನ್ನಲ್ಲಿ ಅಳವಡಿಸಿಕೊಂಡೆ ಅಂದ್ರೆ ನೀ ಮೊದಲು ಗುರು ಹೆಂಗ ಜಗತ್ತಿಗೆ ಗುರು ಇದ್ದಲ್ಲ ಹೌದು ಹಂಗ ನೀನು ಒಂದು ದಿವಸ ಜಗತ್ತಿಗೆ ಗುರುವನ್ನಾಗ್ತೀಯ ಅಂತ ಹೇಳ್ಯಾರ ಮಾತು. ಹೌದಿಪ್ಪ ಹೌದು 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 ತಡ್ರಿ ಮೊದಲು ಹೊತ್ಸಲ್ ಶಾಲ ಬಾಳ ದಿನ ಭೇಟಿಯಾಗ್ಯದ ಹುಲಿ ಬರ್ರಿ ಗುರು ಹೆಂಗ ಮೊದಲು ಜಗತ್ತಕ್ಕೆ ಗುರುನ ಇದ್ದಲ್ಲ ಹೌದು ಹೌದು ಹಂಗ ನೀನು ಒಂದ್ ದಿವ್ಸ ಗುರು ಆಗ್ತೀಯ ಅಂತ ಹೇಳ್ಯಾರ ಮಾತು. ಹೇಳ್ಯಾರಿಪ್ಪ ಹೇಳ್ಯಾರ ಸತ್ತವರ ಪೂಜೆ ಇದ್ದರು ಮಾಡಿದರೆ ಉದ್ಧಾರ ಆಗದೆ ಅಂದ ಕುಮಾರ್ ಕಕ್ಕಯ್ಯ ಅಂದ್ರ ಹೌದು ಹೌದು ತಾಯಿ ತಂದೆ ತೀರಿ ಹೋದ ಮೇಲೆ ಅವ್ರು ದೊಡ್ಡ ಫೋಟೋ ತೆಗಿಸಿ ಪೂಜೆ ನೀನು ಎಷ್ಟು ವರ್ಷ ಮಾಡಿದ್ರು ಪುಣ್ಯ ಬರೋದಿಲ್ಲಪ್ಪ. ಹೌದು ಹೌದು ತಾಯಿ ತಂದಿನ ಬಿಟ್ಟು ಮಿಗಿಲಾದ ದೇವರ ಏನ್ ಮಾಡ್ತೇ ಲೋಕದೊಳಗೆ ಇಲ್ಲ. ಹೌದು ತಾಯಿ ತಂದಿನ ದೇವರ ತಿಳ್ಕೊಂಡು ತಾಯಿ ತಂದೆ ತೀರಿ ಹೋಗಕ್ಕಿತ್ತವ ಮುನ್ನವೇ ಅವ್ರ ಪಾದ ಸೇವೆ ಮಾಡು. ನೀನು ದೇವ್ರ ಹತ್ತಿರ ಹೋಗೋದು ಬೇಕಾಗಿಲ್ಲ, ದೇವ್ರೇ ನಿನ್ನ ಹತ್ತಿರ ಓಡಿ ಬರ್ತಾನ. ಸಮಾಧಾನ ಶಾಂತಿ ಶಾಂತಿ ಹೌದಿಲ್ಲ? ಹೌದು ಹೌದು ಯಾಕೆ ಮಾತನ್ನ ಹೇಳಬೇಕಪ್ಪ ಅಂದ್ರ ಇದೇ ಮಾತು ಯಾಕೆ ಹೇಳ್ಬೇಕು ಬಿದ್ರಿಯ ಗ್ರಾಮದ ಒಳಗ ಈಗ ಕೆಲವು ಕಡೆ ಒಂದೊಂದು ಜಾಗದೊಳಗ ಹಾಡ್ಕೆ ಹೋಗ್ತಿವಿ. ಹೌದು ನೇಮಗಳ ಬೇರೆ ಬೇರೆ ಇರ್ತಾವ. ಹೆಂಗ್ರಿ ಬಾಬಾ ನೇಮ ನೇಮಗಳು ಹೆಂಗಿರ್ತಾವಪ್ಪ ಅಂದ್ರ ಹೆಂಗ್ರಿಪ್ಪ ಒಬ್ರು ಪಾರ್ಟಿ ಕಟ್ಟೋದು, ಒಬ್ರು ಒತ್ತಾಟಿ ಕೂಗ್ ಹೊಡಿದು ಸಿಕ್ಕಂಗ್ ಮಾಡೋದು ಹಿಂಗಿರ್ತಾವ. ಹಾ ಹಾ ಖರೆ ನನ್ನಪ್ಪ ಮುತ್ಯ ಅಮೋಘ ಸಿದ್ದನ ಒಂದು ಪುಣ್ಯ ಸ್ಥಳ ಆಗಿರ್ತಕ್ಕಂಥ ಈ ಬಿದ್ರಿ ಗ್ರಾಮದೊಳಗ ಹೌದು ಪ್ರಥಮದಲ್ಲೇ ಬಂದ ಕೂಡಲೇ ಅವರು ಸೂಚನೆ ಹೇಳಿದ್ರು, ಏನು 2 ಮಕ್ಕಳ ನಮ್ಮವೇ ನಾವೇ ಕರ್ಸಿವಿ. ಹೌದು ಯಾ ಮಗನ ಏರ್ಸಂಗಿಲ್ಲ, ಯಾ ಮಗನ ಇಳಿಸಂಗಿಲ್ಲ. ಯಾ ಮಕ್ಕಳು. ಮಗ ತಪ್ಪು ಮಾಡ್ತಾನ ಆ ಮಗನ ಗೆಬ್ಬಿ ಮ್ಯಾಲ ಹೊಡಿಲಾರ್ದ ಬಿಡಂಗಿಲ್ಲ. ಹೌದಾ ಹೌದು ಅಂದಾರ ಯಾಕೆ ಮಾತಂದಾರು? ಇದೇ ಮಾತು ಯಾಕೆ ಹೇಳ್ಬೇಕಾಗಿದೆ 2 ಮಕ್ಕಳಪ್ಪ ಅಂದಾರ ನಮ್ಮ ತಪ್ಪು ಮಾಡಿದ ಮಗನ ಗೆಬ್ಬಿ ಮ್ಯಾಲ ಹೊಡೆದ ಬುದ್ಧಿ ಹೇಳು ಶಕ್ತಿ ದೈವಕ್ಕೈತಿ. ದೈವ ಅಂದ್ರ ದೇವ್ರ ಇದ್ದಂಗ, ದೈವ ಅಂದ್ರ ದೇವ್ರಿದ್ದಂಗ. ಹೌದು ಹೌದಿಲ್ಲ? ಹೌದು. ಅದಕ್ಕೆ ಮಹಾತ್ಮರಾಗಿರ್ತಕ್ಕಂಥ ಈ ತಾಯಿ ತಂದೆ ಸ್ವರೂಪದಲ್ಲಿ ಇರ್ತಕ್ಕಂಥ ದೈವಪ್ಪ ಅಂದ್ರೆ ದೇವ್ರಿದ್ದಂಗ. ಹೌದು ಒಂದ ಸೂಚನೆ ಕೊಟ್ರವ್ರು. ಏನ್ ಕೊಟ್ಟಾರಿ ಸೂಚನೆ? ಇದನ್ನ ಮಾತಾಡೋಕಿಂತ ನನ್ನಪ್ಪ ಮುತ್ಯಾನದ ಯೋಗಿನದ ಅಮೋಘ ಸಿದ್ದೇಶ್ವರ ಕೈಲಾಸ ಒಳಗ ಹೆಂಗ ದುಡ್ಕೊಂಡ, ಹೆಂಗ ದುಡ್ಕೊಂಡ, ಏನ್ ಪಡ್ಕೊಂಡು ತಂದು ಯಾರಿಗ್ ಕೊಟ್ಟ, ಏನೇನ್ ಮಾಡಿದ, ಏನೇನು ಪವಾಡ ನಿಮ್ಮ ಅಪ್ಪಂದು ನೀವ್ ಹೇಳ್ರಿ, ಇವ್ರ ಅಪ್ಪಂದು ಇವ್ರು ಹೇಳಿ, ನಿಮ್ಮ ಪವಾಡ ನೀವು ಬೆಳೆಸ್ರಿ, ನಿಮ್ಮ ಪವಾಡ ನೀವು ಬೆಳೆಸ್ರಿ ಅಂತ ಹೇಳ್ಯಾರ. ಅಮೋಘ ಸಿದ್ಧನ ಪರಂಪರೆಯವರು ನೀವು ಮಾತಾಡ್ರಿ, ಹಾಡ್ರಿ. ಹೌದು ಇದ್ರ ಒಳಗ ಅವ್ರಿಗೆ ಏನಾದ್ರು ಸಂಶಯ ಬತ್ತಂದ್ರ ಅವ್ರು ಕೇಳ್ತಾರ. ಹೌದು ಅವ್ರಿಗೆ ಲಿಲಕದಷ್ಟು ನೀವು ಉತ್ತರ ಕೊಟ್ರಪ್ಪ ಅಂದ್ರ ಅದಕ್ಕೆ ಅವ್ರು ಒಪ್ಕೊಂಡ್ರು ಸರಿ ಹೋಯ್ತು. ಒಪ್ಕೊಳ್ಳಿತ್ತಂದ್ರ ಅಕಸ್ಮಾತ್ ಒಪ್ಕೊಳ್ಳಿಕ್ಪ ಅಂದ್ರ ಯಾರು ಕೇಳಿರ್ತಾರಲ್ಲ ಅವ್ರು ಅದಕ್ಕೆ ಉತ್ತರ ಹೇಳ್ಬೇಕು. ಇದು ತರ ಹಾಲಿನಂತ ಸಭಾ. ಹೌದು 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 ಹೌದಿಲ್ಲ? ಹಾ ಅದಕ್ಕೆ ಮಾತು ಹೆಂಗಪ್ಪ ಅಂದ್ರ ನಮ್ಮ
ಗುರುಜಿ ಅವರು ಕನಕಲ್ ಶಿವಣ್ಣ ಸರ್ ಅವರು ಬಹಳ ಉತ್ತಮ ರೀತಿಯಿಂದ ಮಾತಾಡಿದ್ರು. ಏನ್ ಹೇಳರಿ ಗುರುಜಿ ಅವರು ಮಾತಾ? ಏನ್ ಹೇಳಿದ್ರಪ್ಪ ಅಂದ್ರ ಬಾಬಾನಗರ ಲಕ್ಷ್ಮಣ ಮಾಸ್ತರ್ ಅಂದ್ರ ಅವೇನ್ ಹೊರಗಿನೂ ಅಲ್ಲ, ನಮ್ ಚಡ್ಡಿ ದೋಸ್ತ. ಹೌದು ನಾವ್ ಮೊದಲು ಎಲ್ಲಾರು ಕೂಡೇ ಇದ್ದೀವಿ. ಹೌದು. ಈಗಾದ್ರೂ ಕೂಡೇ ಇದೀವಿ. ಅದೇನು ಕೂಡುದಕ್ಕ ಅಗಲುದಕ್ಕ ಏನು ಸಂಬಂಧ ಇಲ್ಲ. ಬಾಳ ಆತ್ಮೀಯ ಕುಚ್ಚುಕ್ಕು ಚಡ್ಡಿ ದೋಸ್ತು ಬಾಳ ಆತ್ಮೀಯ. ಅವ್ರು ಬಾಳ ಚಂದ ಮಾತಾಡ್ತಾರ, ಉತ್ತಮ ರೀತಿ ಮಾತಾಡ್ತಾರ. ಜಗಳ ತೆಗಿಯೋರಲ್ಲ, ಏನು ತೆಗಿಯೋರಲ್ಲ. ನಂದೊಂದು ಹೆಂಗೈತಪ್ಪ ಅಂದ್ರ ನೇಮ ಹಂಗ್ರಿ ಬಾಬಾ, ಕ್ವಾಣ ಗಬ್ಬ ಐತಿ ಅಂದ್ರ ಹಿಂದೂ ಮಗ ನಾ ಅಲ್ಲ. ಏನಂದ್ರಿ? ಕಾಣ ಗಬ್ಬ ಅದಂದ್ರ ಹಿಂದೂ ಮಗ ನಾ ಅಲ್ಲ. ಹೌದು. ಜಾಣರ್ಗೆ 3 ಹಾದಿ, ಜಾಣ ಕ್ವಾಣರ್ಗೆ 2 ಹಾದಿ, ಕ್ವಾಣರ್ಗೆ 1 ಹಾದಿ. ಹೌದು. ಹೌದಿಲ್ಲ? ಮತ್ ಜಾಣರಾದ್ರ ನೀವು ಹೋಳಾದ್ರ ನಾವು ಹೋಳಕ್ಕಿವ್, ನೀವು ನಮಸ್ಕಾರ ಅಂದ್ರ ನಮಸ್ಕಾರ ರೀಪ, ನಮಸ್ಕಾರ ರೀತಿ. ಹೌದಿಲ್ಲ? ನಾವು ಮತ್ತೆ ಜಗಳನೇ ತೆಗಿಯಂಗಿಲ್ಲ ಏನಂದ್ರಲ್ಲ, ಇದನ್ನ ಮಾತು ಮಾತ್ರ ಸುಳ್ಳ. ಯಾಕ್ರಿ ಗುರು ಹಂಗ್ಯಾಕಂದಾರಿಪ್ಪ? ತಪ್ಪಾದ್ರ ನಾ ತೆಗಿಯವನಿ. ಹೌದು ತಪ್ಪಾದ್ರ ದೈವ ಏನು ಸೂಚನೆ ಕೊಟ್ಟಾರ ಮರ್ತ ಮಾತಾಡಕ್ ಹೋಗ್ಬೇಡ್ರಿ. ಎಲ್ಲಿ ತಪ್ಪ ಅನಿಸ್ತದಲ್ಲ ಕೇಳ್ರೆ ತೆಳಪಡೆ ಕೊಟ್ಟಾರ. ಹೌದು. ನಾನು ಯಾರು, ಎಲ್ಲಿಂದ ಬಂದಿನಿ, ಏನ್ ಮಾತಾಡ್ಬೇಕು, ಏನ್ ಬಿಡ್ಬೇಕು, ಈ ಊರೊಂದು ಏನು ಕಳ್ಸ್ಕೊಂಡು ಹೋಗ್ಬೇಕಂತ ಮಾತಾಡ್ಬೇಕು. ಮಾತಾಡಕತ್ರ ಧರ್ಮಕ್ಕೆ ತಕ್ಕಿತ್ತಿರ್ಬೇಕು, ಕುಲಕ್ಕೆ ಕೂತಿರ್ಬೇಕು, ಕುತ್ತಂತ ದೈವ ಹೌದು ಅಂತಿರ್ಬೇಕು ಅನ್ನಬೇಕು. ಹೌದಿಲ್ಲ? ಹೌದು. ದೈವ ಏನ್ ಅಪ್ಪಣೆ ಕೊಟ್ಟಾರ? ಏನ್ ಕೊಟ್ಟಾರ? ತಪ್ಪ ಅನಿಸ್ದಲ್ಲಿ ಕೇಳ್ರೆ ತಪ್ಪಣೆ ಕೊಟ್ಟಾರ. ಹೌದು. ಮತ್ತಿಲ್ಲಿ ಎದ ಕೂಡ್ಸ್ಯಾರ? ಜ್ಞಾನದ ಜಗಳಕ್ಕೆ ಕೂಡ್ಸ್ಯಾರ. ಹೌದಿಲ್ಲ? ಹೌದು. ಅದಕ್ಕ ನಾವು ನೀವು ಕೂಡಿ ಆಕಾಶಗಿರಿಗೆ ಹಾಡ್ಕಿಗ್ ಬಂದಿದ್ದೀವಿ. ಸುಳ್ಳು ಹೇಳಬೇಡ್ರಿ ಎಂದು ಸಭದಾಗ. ಏನ್ ಹೇಳ್ಯಾರಿ ಗುರುಜಿ ಅವ್ರ ಮಾತಾ? ಆಕಾಶಗಿರಿಗೆ ಹಾಡ್ಕಿಗೆ ಬಂದಾಗ ನಮ್ಮ ಸುರೇಶ್ ಮಹಾರಾಜರವ್ರಿಗೆ ಫೋನ್ ಹಚ್ಚಿದ ಮಾತ್ರ ಕರೆ ಅದ. ಬರೋಬರಿ. ಸುರೇಶ್ ಮಹಾರಾಜರವರು ಹಾಡ್ಕಿ ಒಳಗ ಫುಲ್ ಪರಿಚಾರಕ್ಕಿದ್ದಾಗ ನೀವು ಇನ್ನ ಅವ್ರಿಗೆ ಕೂನಿದ್ದಿದ್ದಿಲ್ಲ. ಯಾಕ್ರಿ ಮಹಾರಾಜ್ರ? ಹೌದು. ನೀವು ಕೂನಿದ್ದಿದ್ದಿಲ್ಲ. ಯಾಕೆ ನಿಮ್ ಡುಬ್ಬ ತಪ್ಪಿಸ್ಕೊಂಡು ಹೇಳ್ತೀರಿ? ಏನಂದಾರ? ಅವರಿಗೆ ಸ್ವಂತ ಫೋನ್ ಹಚ್ಚಿದವ್ ನಾನು. ಮತ್ ನೀವ್ ಹೇಳಿದ್ರಿ ಸುರೇಶ್ ಮಹಾರಾಜರನ್ನ ಬಾಳ ಬೆಳಸಕ್ ಹೋಗ್ಬೇಡ್ರಿ, ಅವ್ರು ಇಲ್ಲಿ ಬುಕ್ ಕೊಟ್ಟು ಕಳ್ಸಿರತ್ತ. ನೋಡು, ರಾತ್ರಿ 2ಕ್ಕೆ ನಿಮ್ ಮನಿ ಗಾಡಿ ತೊಗೊಂಡು ನಾ ಬಂದನಿಲ್ರಿ. ಮತ್ ಎಷ್ಟು ಸುಳ್ಳು ಮಾತಾಡಿದ್ದು? ಇರ್ಲಿ, ಎಲ್ಲಾನು ಬೇಕು. ಇರ್ಲಿ ನೋಡ್ರಿ, ಅವರು ಇದ್ದಂಗ ಹೇಳುದು ಕರೆ. ಹೌದಿಲ್ಲ? ಹೌದು. ಸುರೇಶ್ ಮಹಾರಾಜಿಗೆ ರಾತ್ರಿ ಫೋನ್ ಹಚ್ಚಿದ್ದು ಕರೆ. ಇಂತ ಬುಕ್ ಐತಿ ಅಂತ ಕೇಳಿದ್ದು ಕರೆ. ಅವ್ರ ಐತಂದ್ರು ಗಾಡಿ ತಗೊಂಡು ಸ್ವಂತ ನಾನೇ ಬಂದೇನೆ ಅವ್ರ ಮನೆಗೆ. ಬಂದೇವ್ರಿ. ಹೌದಿಲ್ಲ? ಸ್ವಂತ ಗಾಡಿ ತಗೊಂಡು ಬಂದು ಪುರಾಣ ಒಯ್ದು ಹೊಳ್ಳಿ ಮತ್ತೊಂದು ಮಾತು ಹೇಳಿದ್ರು, ಗದಾ ತಗೊಂಡ್ ಬಂದಿದ್ವಿ ಇಲ್ಲಿ ಮೆರ್ಸಕ್. ಗದಾ ತಗೊಂಡ್ ಮೆರ್ಸಕ್ ಅಲ್ಲ, ಅಪ್ಪರು ಬುಕ್ ಒಯ್ದಿದ್ವಿ, ಕುಡಾಕ್ ಬಂದಿದೀವಿ. ಹೌದು. ಕರೆ ಇಲ್ರಿ? ಬರಾಬರಿ. ಅದಕ್ಕೆ ಅವ್ರ ನಮ್ಮೂರಿಗೆ ಕಲಾವಿದರು ಬಂದಾರ ತಿಳ್ಕೊಂಡು ಎಲ್ಲಾರಿಗೆ ನಾಷ್ಟ ಮಾಡಿಸಿರ್. ಮನಿ ಒಳಗೆ ಕಲಾವಿದರಿಗೆ ಏನ್ ಬೆಲೆ ಕೊಡಬೇಕು ಅದನ್ನ ಬೆಲೆ ಕೊಟ್ಟರು. ಏನ್ ಮಾನ ಸನ್ಮಾನ ಮಾಡ್ಬೇಕನ್ನೋದು ಎಲ್ಲ ಮಾಡಿ, ಕಲೆ ಬೆಲೆದಿಂದ ಏನ್ ಮಾಡ್ಬೇಕು ಅದನ್ನ ಮಾಡಿ ನಮ್ಮೂರಿಗೆ ನಮ್ಗೆ ನೀವು ಬಂದಿರಪ್ಪ ಅಂತ ಹೇಳಿ ಎಲ್ಲರಿಗೆ ಆಶೀರ್ವಾದ ಮಾಡಿ ಸತ್ಕಾರ ಮಾಡಿ ಕಳಿಸಿದ್ ಖರೆ ಅದ. ನಮ್ಮೂರ್ ತನ ಬಂದಾರ ಅಂತ ಹೇಳಿ. ಹೌದಿಲ್ಲ? ಇದು ಮಾತ್ರ ಖರೆ ಅದ. ಇನ್ನ ದೈವದವ್ರ ಅಪ್ಪಣೆ ಕೊಟ್ಟ ಪ್ರಕಾರ ನನ್ನಪ್ಪ ಮುತ್ಯ ಅಮೋಘಸಿದ್ದ ಏನೇನು ಪಾವಡ್ಗಳನ್ನ ಮಾಡಿ ನನ್ನ ನಮ್ಮ ಸುರೇಶ್ ಗುರುಗಳವರು ಅರ್ಕೊಂಡು ಕುಡ್ದಂತವ್ರು ಅದಾರ. ನಾಡ ಮ್ಯಾಲ ಗುರುನಾಥನ ಸೇವಾ ಮಾಡಿದವ್ರು ಅದಾರ. ಮತ್ತೆ ಯಾವ ಮಗ ಇಲ್ಲಿ ಯಾವ ತರನಾಗಿ ಭಕ್ತಿ ಮಾಡ್ತಾನ ಕಾಟ ಮಾಡ್ಲಕ್ಕೂ ಕೂತಾರ. ಅವರು ಈಗ ಸದ್ಯ ನಮಗೆ ಹೆಂಗದಾರಪ್ಪ ಅಂದ್ರ ತಾಯಿ ತಂದಿ ಸ್ವರೂಪದೊಳಗ, ಗುರುವಿನ ಸ್ವರೂಪದೊಳಗ ಅವ್ರು ಕಾಟ ಮಾಡಕ್ ಕೂತಾರ. ಹೌದಾ? ನಾವು ಇವತ್ತ ಮಂಗಳಾರತಿ ಮಾಡುವವರೆಗೆ ನಾವು ತಾಯಿ ತಂದಿನ ಬೆಲೆ ಕೊಡ್ಬೇಕು. ನಮ್ಮ ಸರ್ ಅವರು ಮಾತಾಡುವೊಳಗೆ ಏನಂದ್ರು, ಮಲ್ಕಾರ್ ಸಿದ್ಧಗೆ ವರ್ಣನ ಮಾಡಿದ್ರು. ಏನಂತ ಮಾಡ್ಯಾರ? ಮಲ್ಕಾರ್ ಸಿದ್ಧಗೆ ಏನ್ ಮಾಡಿದ್ರು, 1700 ಸಿದ್ಧರ ಒಳಗ ಪುಂಡ ಸಿದ್ಧ. 1700 ಅಪ್ಪಾಜಿಯವ್ರಿಗೆ ನಿಮ್ ಮಾತು ಕೇಳ್ತೀನಿ. ಮಲ್ಕಾರ್ ಸಿದ್ಧ 1700 ಸಿದ್ಧರ ಒಳಗಿನವ, 21 ಸಿದ್ಧರ ಒಳಗಿನವ್ರಿ. ಯಾಕ್ರಿ ಅಪ್ಪಾಜಿ? ಮಲ್ಕಾರ್ ಸಿದ್ಧ 21 ಸಿದ್ಧರ ಒಳಗಿನ ಹೌದಲ್ರಿ? ಮತ್ತ ಅವ್ 1700 ಸಿದ್ಧರ ಒಳಗಿನ ತಪ್ಪ ಹೌದಲ್ರಿ? ನಿಮ್ನ ಏನಾರ ನಿಮ್ನ ಯಾವ ತರದಿಂದ ಹಣಿಗೆ ಹಚ್ಚಿ ಕಲ್ಲು ಹಚ್ಚಿ ಬಿಡ್ಕೊಲ್ ನಿಮಗೆ. ಇರ್ಲಿ ಅಲ್ಲ, ನನ್ನಪ್ಪ ಮುತ್ಯ ಅಮೋಘಸಿದ್ದನ ಮಠಕ್ಕೆ ಬಂದಿರಿ, ಮೂಲ ಮಠಕ್ಕೆ ಬಂದಿರಿ. ಮಠದೊಳಗ ಬಂದ ಎಷ್ಟು ತಪ್ಪ ಮಾತಾಡ್ತೀನಿ ಅಂದ್ರೆ ನಿಮ್ಗೆ ಏನ್ ಅನ್ಬೇಕು ಮಾತಾ? ಮಹಾತ್ಮರು ಹೇಳ್ಯಾರ ಮಾತಾ ಏನತ್ತ? ಊರು ಕೆಟ್ಟಿತು ಉಡಾಳರಿಂದ, ಕೇರಿ ಕೆಟ್ಟಿತು ಹಲ್ಕಟ್ರಿಂದ, ವನ ಕೆಟ್ಟಿತು ಮಂಗನಿಂದ, ಮನೆ ಕೆಟ್ಟಿತು
ಬಂತು ಕಿಡಿಗಡಿ ಸೊಸೆಯಿಂದ. ಹೌದು ಹೌದು ಹೌದು. ಹಾಲಿನಂತ ಸಭಾ ಕೆಡೋದು ನಿಮ್ಮಂತ ಅನುಭವಿಸ್ತ್ರ ತಪ್ಪು ಮಾತಾಡೋದ್ರದಿಂದ. ಇರ್ಲಿ ಸರ್, ಇರ್ಲಿ. ಯಾಕ ನಮ್ಮ ಗುರುಗಳು ಬಹಳ ದೊಡ್ಡವ್ರು ಬಂದು ಮೈಕ್ ಮುಂದೆ ಹಿಂಗ್ ಮಾತಾಡ್ಯಾರ. ಮತ್ ಇದೇ ಕರೆ ಇರ್ಬೇಕಂತೇಳಿ ತೆಳ್ಕೊಂಡ್ರುವಂತ ಎಷ್ಟೋ ಮಂದಿ ಕಲಾವಿದ್ರು ಮತ್ತೊಂದು ಟೇಜ್ ಮೇಲೆ ಯಾಕೆ ಹೇಳ್ಬಾರ್ದ್ರಿ? ಹೌದು, ಹೇಳ್ಬೋದ್ರಲ್ಲ. ಅದಕ್ಕೆ ಯಾವ ಮಾತಾಡಿದ್ರು ಅರ್ಥಕ್ಕೆ ಹಚ್ಚಿ ಮಾತಾಡ್ರಿ, ತರ್ಕಕ್ಕೆ ಹಚ್ಚಿ ಮಾತಾಡ್ರಿ. ಹೌದು, ಉಪ್ರಾಟಿ ಮಾತಾಡಕ್ ಹೋಗಿಬೇಡ್ರಿ. ನನ್ನಪ್ಪ ಪುಂಡಿ ಮಲ್ಕಾರಿಸಿದ್ದ 1700 ಸಿದ್ಧರ ಒಳಗಿನ ವಲ್ಲ, 21 ಮಂದಿ ಸಿದ್ಧರ ಒಳಗೆ. ಹೌದು ಹೌದು ಹೌದು. ಖರೆ ಇದ್ರ ಟಾಳಿ ಹೊಡ್ರಿ, ಸೋಲ್ ಇದ್ರ ಗಪ್ ಕುಂಡ್ರಿ. ಕರೆ ಐತ್ರಿ, ಕರೆ ಹೌದಲ್ರಿ? ಅದಕ್ಕೆ ನನ್ನಪ್ಪ ಮಲ್ಕಾರಿಸಿದ್ದ ಎಂತವಪ್ಪ ಅಂದ್ರೆ ಸೂರ್ಯಾಗ ಎಷ್ಟ ಉಗ್ರ ರೂಪ ಬೆಂಕಿ ಅವತಾರ ಐತಿಲ್ಲ, ಅದ್ರ 10 ಪಟ್ಟು ನನ್ನಪ್ಪ ಮಲ್ಕಾರಿಸಿದ್ದ ಉಗ್ರ ಅವತಾರ. ಅಂತ ಅವತಾರ ಪುರುಷಗ ವರ್ಣನೆ ಮಾಡೋ ಟೈಮ್ದಾಗ 1700 ಸಿದ್ಧರ ಒಳಗಿನ ಅಲ್ಲ. ಇನ್ನು ನನ್ನಪ್ಪ ಮುತ್ಯ ಅಮೋಘಸಿದ್ದನ ಚರಿತ್ರೆ ಹಂಗೈತಿ. ಹಂಗ್ರಿ ಬಾಬಾ. ಕೈಲಾಸ ಒಳಗೆ ಶಿವನ ಸಮ್ಮುಖದೊಳಗೆ ಸಾಣಿ ಬೇರಾಗ ಸೈದಾನ ಸಿರ್ಗಂದ್ ಕೊಟ್ಟಾಗ ನೈದಾನ ಗುರುವಿನ ಮುಂದೆ ವಿಗ ಅಂತಾರ ತನ್ನ ಹೃದಯ ಹೋಮದ ಹೋಗಿನಾಗ ವೃಷನ. ಆಗ ಶಿಷ್ಯನ ಭಕ್ತಿಗೆ ಮೆಚ್ಚಿ ಗುರು ಸೋಮಲಿಂಗೇಶ್ವರ ವರದ ಹಸ್ತ ಮಸ್ತಕ್ ಮೇಲೆ ಇಟ್ಟು ಅಮೋಘಸಿದನ ಕರೆದು ಹೇಳ್ತಾನ, ಮಗು ಅಂಶಿದ್ದ ಏನಂತ, ನೀನು ಯುಗ ಅಂತಾರ ಕೈಲಾಸ ಒಳಗೆ ನಾನು ಸೇವಾ ಮಾಡತ್ತ ಕೂತ್ರ ಮರ್ತ್ಯ ಲೋಕದೊಳಗೆ ಕರ್ತಿಲಿ ಮಾನವರು ಉದ್ಧಾರ ಆಗಬೇಕಾಗ್ಯದ, ನಿನ್ನಿಂದ ಜಗ ಪಾವನ ಆಗಬೇಕಾಗ್ಯದ, ನಿನ್ನಿಂದ ಭೂಮಿ ಪಾವನ ಆಗಬೇಕಾಗ್ಯದ, ನಿನ್ನಿಂದ ಸತ್ಯನಂತದ್ದು ಎತ್ತು ಹೇಳಬೇಕಾಗ್ಯದ. ಮಗು ಅಂಶಿದ್ದ, ನಿನಗೆ ಏನ್ ಬೇಕಾದ್ರೂ ಬೇಕಾದ ಪಡ್ಕೋ, ನೀನು ಮರ್ತ್ಯಲೋಕಕ್ಕೆ ಹೋಗಿ ಮಾನವರು ಉದ್ಧಾರ ಮಾಡಂದಾಗ ಗುರುವಿನ ಪಾದಕ್ಕೆ ವಂದನ ಮಾಡಿ ಮುತ್ಯ ಅಮೋಘಸಿದ್ದ ಕೈ ಮುಗಿದು ಹಿಂದ್ ಸರ್ದು ಹೇಳ್ತಾನೆ, ಯಪ್ಪ ನಾನು ನಿನ್ನ ಮಾತಿಗೆ ಯಾವಾಗ ಎದುರು ಮಾತಾಡೋದಿಲ್ಲ, ನಿನ್ನ ಮಾತಿಗೆ ಒಪ್ಕೋತೀನಿ, ನಾನು ಬೇಡಿದ್ ಕೊಡ್ಬೇಕು, ನಿನ್ನಿಂದ ಎಲ್ಲ ನಾನು ಪಡ್ಕೊಂಡು ಮರ್ತ್ಯಲೋಕಕ್ಕೆ ಹೋಗ್ತೀನಿ. ನಾನು ಹೆಂಗ ಮರ್ತ್ಯಲೋಕಕ್ಕೆ ಹೋಗೋಕ್ಕಿಂತ ಪೂರ್ವದಲ್ಲಿ ಕೈಲಾಸದೊಳಗೆ ನಿನಗೆ ಹಗಲಿಲ್ಲ ನಿನ್ನ ಸೇವಾ ಮಾಡಿನಲ್ಲ, ಮರ್ತ್ಯಲೋಕಕ್ಕೆ ಹೋದ್ರೂ ಕೂಡ ನಿನ್ನ ಸೇವಾ ಮಾಡುವಂತ ಆಸೆ ನನಗೈತಿ, ನಾನು ಬೆನ್ನಿಂದ ನೀನು ಬರಬೇಕು. ಅತ್ತು ಗುರುವಿಗೆ ಮಾತು ಹೇಳ್ದಾಗ ಗುರು ಮಾತು ಕೊಟ್ಟ. ಅಲ್ಲಿ ಏನ್ ಮಾಡ್ಯಾನ, ಹೋಮದ ಕಂಬಳಿ ನೇಮದ ಬೆತ್ತ ಪ್ರಸಾದ ಕಂಠ ಬಡವಗ ಭಾಗ್ಯ ಬಂಜಿಗೆ ಮಕ್ಕಳು ಮಳಕೀಲ ಬೆಳಕೀಲ ಏನ್ ಮಾಡ್ಯಾನ, ಏನ್ರಿಪ್ಪ, ಮುಂದ ನಂದಿ ಹಿಂದ್ ತಂದಿ ಸಂಗಟ 1000 ಸರ್ದಾರ ಆಗಿರ್ತಕ್ಕಂಥ ಬಯಲು ಭೂತಾಳಿಸಿದ್ ನನ್ನ ಕರ್ಕೊಂಡು ಮರ್ತ್ಯಲೋಕಕ್ಕೆ ಬಂದಾನ. ನಾಡಿಗೆ ಜಾಲವನ್ನ ಹಾಕಿ ಮೂಲ ಸ್ಥಾನ ಆಗಿರ್ತಕ್ಕಂಥ ಮುಮ್ಮೆಟ್ಟು ಗುಡ್ಡದ ಮೇಲೆ ಕಲ್ಲ ಗತ್ತಿಗೆನ ಮಾಡ್ಯಾನ, ಮುಳ್ಳ ಹಾಸಿಗೆನ ಮಾಡ್ಯಾನ, ಅಂತರ್ಲ ಕಂಬಡೆ ಡೈರ ಹೊಡೆದು 12 ವರ್ಷ ಕಠೋರವಾದಂತ ತಪಸ್ಸರೇನು ಮಾಡಿ 3 ಮಂದಿ ಪುಣ್ಯನ ಮಕ್ಕಳನ್ನ ಪಡ್ಕೊಂಡಾನ. ಯಾರ್ಯಾರು ಬಾಬಾ? ತೇರವಾಡ ಮಂಗರಾಯ, ಕರ್ಣಿ ಮಲ್ಕಾರಿಸಿದ್ದ ಮಾಯದ ಮಗ ಮಾಸಿದ್ದಪ್ಪ. ಏನು 3 ಮಂದಿ ಇವರು ಸಾಕಿದ ಮಕ್ಕಳು. ಇವರು ಸಾಕಿದ ಮಕ್ಕಳು ಇರ್ಲಕ್ಕಾಗಿ 4 ಮಂದಿ ವರಿವಿನ ಮಕ್ಕಳನ್ನ ಪಡ್ಕೊಂಡ. ಅವ್ರು ಯಾರ್ಯಾರು? ನಡಟ್ಟಿ ನಾಗರಾಯಗೌಡ್ರ ಮಗಳಾಗಿರ್ತಕ್ಕಂಥ ಪದ್ಮಾವತಿನ ಮದುವೆಯಾಗಿ 4 ಮಂದಿ ವರಿವಿನ ಮಕ್ಕಳು. ಅವತಾರ ಅವತರಿಸಿದ್ದು ದೇವೇಂದ್ರ ಬಿಳ್ಯಾಣಿಸಿದ್ದ ಆಚಾರ್ಗೌಡ ಸೋಮಣ್ಣ ಮುತ್ಯ, ಕಣ್ಣಪ್ಪ ಮುತ್ಯ, ಒಬ್ಬಕ್ಕೆ ಹೆಣ್ಮಗಳು ರೇಬಕ್ಕ. ಹೌದಿಲ್ಲ? ಹಿಂಗ ನನ್ನಪ್ಪ ಮುತ್ಯ ಅಮೋಘಸಿದ್ದನ ಚರಿತ್ರೆ ಐತಿ. ಮತ್ತ ಅವ್ರ ಹಾಡಿನ ಒಳಗ ಸಂಶಯ ಏನು ಬರ್ತೈತಿ ಅದನ್ನ ಕೇಳಂದಾರ. ಅಪ್ಪಾಜಿಯವರು ವಿಚಾರ ಮಾಡ್ರಿ. ಮುತ್ಯ ಅಮೋಘಸಿದ್ದ ಏನ್ ಮಾಡ್ಯಾರಿಪ್ಪ, ಮುಮ್ಮೆಟ್ಟೆ ಗುಡ್ಡದ ಮೇಲೆ ಪೌಡಗಳನ್ನ ಮಾಡ್ಯಾರ. ಅವ್ರ ಹಾಡಿನ ಒಳಗ ಒಂದು ಮಾತಂದ್ರಪ್ಪ. ಏನಂದಾರಿಪ್ಪ ಹಾಡಿನೊಳಗ ಮಾತ? ಸಾವಿರಾರ ಕಂಬಳಿಯಾಗ ಮೆರೆದವ ಬಾ ನನ್ನ ಸಿದ್ಧ ಸಾಧು ಅಮೋಘಸಿದ್ದ. ಹೌದು, ಮುತ್ಯ ಅಮೋಘಸಿದ್ದನ ಕಂಬಳಿ ಹೆಂಗ ಬೆಳೆದಾವ? ಹೆಂಗ್ರಿಪ್ಪ? ನನ್ನಪ್ಪ ಕೈಲಾಸದಿಂದ ಗುರುವಿನ ಹತ್ತಿರ ಪಡ್ಕೊಂಡು ಬಂದಿರತಕ್ಕಂತ ಹೋಮದ ಕಂಬಳಿ. ಹೌದಿಲ್ಲ? ಆ ಹೋಮದ ಕಂಬಳಿ ಇರ್ಲಕ್ಕಾಗಿ 3 ಮಂದಿ ಪುಣ್ಯದ ಮಕ್ಕಳನ್ನ ಪಡ್ಕೊಂಡ 3 ಕಂಬಳಿ ಉದ್ಭವ ಆದವು. ಆ 3 ಕಂಬಳಿದಿಂದ 4 ಮಂದಿ ವರಿವಿನ ಮಕ್ಕಳು ಹುಟ್ಟಿ ಬಂದ್ರು. 4 ಕಂಬಳಿ ಹುಟ್ಟಿದ್ವು. 4 ಕಂಬಳಿಗೆ 21 ಕಂಬಳಿ ಹುಟ್ಟಿದ್ವು. 21 ಕಂಬಳಿಗೆ 101 ಕಂಬಳಿ ಹುಟ್ಟಿದ್ವು. 101 ಕಂಬಳಿಗೆ 101 ಕಂಬಳಿಗೆ 1700 ಕಂಬಳಿ ಹುಟ್ಟಿದ್ವು. 1701 ಕಂಬಳಿ ಹುಟ್ಟಿದಾಗ 1000 ಕಂಬಳಿಯಾಗಿ ಮೆರೆದವಂದ್ರೆ ಇನ್ನೂ ಮ್ಯಾಗಿನ 701 ಕಂಬಳಿ ಎಲ್ಲಿ ಹೋದ್ರಿ ಬಾಬಾ? ನೀವೇನ್ ಹಾಡ್ತೀರಿ? ಬರೇ 1000 ಕಂಬಳಿಯಾಗ ಮೆರೆದವ ಅಂತ ಹೇಳ್ತೀರಿ. ಮುತ್ಯ ಅಮೋಘಸಿದ್ದನು 1 ಕಂಬಳಿ 1 ಕಂಬಳಿಗೆ 3 ಕಂಬಳಿ 3 ಕಂಬಳಿಗೆ 4 ಕಂಬಳಿ 4 ಕಂಬಳಿಗೆ 21 ಕಂಬಳಿ 21 ಕಂಬಳಿಗೆ 101 ಕಂಬಳಿ 101 ಕಂಬಳಿಗೆ 1701 ಕಂಬಳಿ 1701 ಕಂಬಳಿಗೆ ಶತಕೋಟಿ ಕಂಬಳಿ ಅಂತ ಹೇಳ್ಯಾರ.
ಅಂದ್ರ ನನ್ನ ಅಪ್ಪನ ಪರಂಪರೆಗೆ ಯಾರು ಸಂಬಂಧಪಟ್ಟಾರ, ಯಾರು ಅವನ ಜಾಡಿ ಹೊಡ್ತಾರ ಅವನಿಗೆ ಸಂಬಂಧಪಟ್ಟವರು. ಅದು ಮುತ್ಯ ಅಮೋಘ ಸಿದ್ಧನ ಜಾಡಿ. ಹೌದು ಹೇಳ್ತಾರ. ಮತ್ತೆ ನೀವು 1000 ಕಂಬಳಿನ ಮೆರದಾನ 1000 ಕಂಬಳಿಯಾಗ ಅಂದ್ರ ಮ್ಯಾಗಿನ 701 ಕಂಬಳಿ ಎಲ್ಲಿ ಹೋದು? ಹೌದಾ? ನಿಮಗ 701 ಕಂಬಳಿ ಸಂಬಂಧ ಅದಾವ ಏನ? ಇಲ್ಲ ಅಷ್ಟೇ ಬೇಕಲ್ಲ. ಹಾ ಹೇಳ್ತಾರ. ನೀವು 1000 ಕಂಬಳಿದ ವರ್ಣನ ಮಾಡ್ತೀರಿ. ಅದಕ್ಕ ಮ್ಯಾಲಿನ ಕಂಬಳಿ ಇದು ನಿಮ್ಮ ಹಾಡಿನೊಳಗ ಸಂಶಯ ಬಂದಿದ್ದು. ಹೌದು. ಇನ್ನು ಎರಡನೇ ಮಾತು ಏನಪ್ಪಾ ಅಂದ್ರ, ಎರಡನೇ ಮಾತೇನು ಬಾಬಾ? ನನ್ನಪ್ಪ ಮುತ್ಯ ಅಮೋಘ ಸಿದ್ಧ ಹೌದು ಮತ್ತು ಮುತ್ಯ ಮಾಳಿಂಗರಾಯ ಏನ್ ಮಾಡ್ಯಾರ ಬಾಬಾ? ಮರ್ತ್ಯ ಲೋಕದೊಳಗ ಮಾನವರು ಉದ್ಧಾರ ಮಾಡೋದಕ್ಕಾಗಿ ಅವತಾರ ಎತ್ತಿ ಬಂದಾರ. ಹೌದಿಲ್ಲ? ಅವತಾರ ಗುರು ಶಿಷ್ಯನಾಗಿರ್ತಕ್ಕಂಥ ಮನ್ಯ ಮಾಳಿಂಗರಾಯ ಗುರುವಿನಲ್ಲಿ ಕಾಡಬಾರ್ದು ಕಾಡಿದ, ಬೇಡಬಾರ್ದು ಬೇಡಿದ ಗುರುವಿಗೆ ತನ್ನ ಪ್ರಾಣವನ್ನ ಪಣಕ್ಕಿಟ್ಟು ಮನ್ಯ ಮಾಳಿಂಗರಾಯ ಗುರುವಿನ ಮಾತು ನಡೆಸ್ಯಾನ. ಹಿಂಗೆಲ್ಲ ಕಾಡಿ ಬೇಡಿ ಎಲ್ಲ ಮಾಡಿ ಶಿವನ ಮನಸ್ಸು ಒಲ್ತು ಮಾಳಿಂಗರಾಯಗೆ ಪ್ರತ್ಯಕ್ಷನಾಗಿ ಕೇಳ್ತಾನೆ, ಏನ್ ಬೇಡ್ತಿ ಬೇಡ ಮಗನ ಅಂದಾಗ ಮುಂಡಾಸ ಪದವಿ ಪಡೆದಾನ. ಹೌದು, ವರ್ಷಕ್ಕೊಮ್ಮ. ಯಾಕಂದ್ರ ಎಲ್ಲಾ ಕತಿ ಹೇಳ್ಕೋದ್ ಬರ್ಕೊಡೋದು ಜನರಿಗೆ ಬೇಸರ ಆಕತಿ ಅಂತೇಳಿ ಮಾಳಿಂಗರಾಯ ದುಡಿದಕ್ಕಾಗಿ ಮಾಳಿಂಗರಾಯಗ ತಂದೆ ಯಾರಪ್ಪ ಅಂದ್ರ ಮುಕ್ಕಣ ಶಿವರಾಯ ಮುಂಡಾ ಸುತ್ತು ಅಂತದ್ ಈಗ ಸದ್ಯ ಕಲಿಯುಗದಾಗ ನಡೀತಿದ್ರಿ ಬಾಬಾ. ಹಂಗ ಅಮೋಘ ಸಿದ್ಧನ ಸಂತತಿ ಒಳಗು ನನ್ನಪ್ಪ ಯಾರಿ ಬಾಬಾ? ಮುತ್ಯ ಬಳೋಗ ಸಿದ್ಧಗ. ಹೌದು. ಯಾಕ್ರಿ? ಮುಂಡಾಸ ಆಗ್ತದೆ. ಹೌದು. ಅಲ್ಲಿ ಮುಂಡಾಸ ಆಗ್ಬೇಕಾದ್ರ ಕಾರಣೇನು, ಅದ್ರ ಹಿನ್ನೆಲೆ ಏನು? ಹೌದು ಹೇಳ್ತಾರ. ಅವಂಗ ಮುಂಡಾಸ ಆಗ್ಬೇಕಾದ್ರ ಕಾರಣ ಏನು? ಹೌದು. ಅದ್ರ ಹಿನ್ನೆಲೆನು. ನಮ್ಮದ್ರ ಹಿನ್ನೆಲೆ ಮಾಳಿಂಗರಾಯ ಮುಂಡಾಸ ಆಗ್ಬೇಕಾದ್ರ ಕಾರಣ ಏನಪ್ಪಾ ಅಂದ್ರ ಏನ್ರಿ ಬಾಬಾ? ಮನ್ಯ ಮಾಳಿಂಗರಾಯ ಶಿರಡೋನ ಮಾಡಿದಾಗ ಸಿದ್ಧ ಬೀರ್ಲಿಂಗೇಶ್ವರಗ 7 ದುಪಾರ್ತಿ ಎತ್ತಿ ಬೆಳಗುವಾಗ ಹೋಮದ ಹೋಗಿ ಕೈಲಾಸಕ್ಕೆ ಹೋಯ್ತು. ಹೌದು. ಹೋಮದ ಹೊಗೆ ಕೈಲಾಸಕ್ಕೆ ಹೋಗಿದ ಕಾಲಕ್ಕ ಹೌದು ನಾನು ಇನ್ನೂ ಸೇವನ ಮಾಡಿಲ್ಲ, ಈ ಹೊಗೆ ಎಲ್ಲಿಂದ ತಿಳಿ ಸೊಸೆ ಬಂದ ಪಾರ್ವತಿ ಕೇಳಿದಾಗ ಮುಕ್ಕಣ ಕೇಳ್ತಾಳ, ಏನತ್ರಿಪ್ಪ ಈ ಹೊಗೆ ಎಲ್ಲಿದ ಅಂದಾಗ ಆಗ ಮುಕ್ಕಣ ಶಿವರಾಯ ಹೇಳ್ತಾನ, ಮುಗುಳನಗೆ ನಕ್ಕು ಮರ್ತ್ಯ ಲೋಕದೊಳಗೆ ಶಿರಡೋಣ ಸಿದ್ಧ ಬೀರ್ಲಿಂಗೇಶ್ವರ ಶಿಷ್ಯ ಮನ್ಯ ಮಾಳಿಂಗರಾಯ ಗುರುಸೇವ ಮಾಡುವ ಟೈಮದೊಳಗೆ ಹೋಮದ ಹೊಗೆ ಇಲ್ಲಿ ಬಂದದ ಅಂದಾಗ ಎಂತ ಗುರುವಿನ ಶಿಷ್ಯ ಅದನ್ನ ನೋಡೇ ಬರೋನು ನಡಿ ಅಂದಾಗ ಹುಚ್ಚಿ ಹಿಂಗ ಹಾದಿವ ಅಂದ್ರೆ ಇನ್ನ ನಾವು 100 ಕಿಲೋಮೀಟರ್ ಇರ್ತಾವ ಕೂನ್ ಹಿಡಿತಾನ. ನಮ್ಮ ವೇಷ ಬದಲು ಮಾಡಿ ಹೋಗುನು, ನನ್ನ ರೂಪ ಬದಲು ಮಾಡಿ ಹೋಗುನು ಅಂತ ಹೇಳಿ ಇಬ್ರು ವೇಷ ಬದಲು ಮಾಡ್ಕೊಂಡು ಬಂದ್ರು. ಮರ್ತ್ಯ ಲೋಕಕ್ಕೆ ಬಂದ್ರು. ಅವ್ರನ್ನ ಹೊತ್ಕೊಂಡು ಹೋಗಿ ಮುಂದೆ ಗುರು ಮುಂದಿಟ್ಟ ನಾನಾ ತರದ ಆಟವನ್ನು ಮಾಡ್ದ, ಅಲಗ ಆಡಿದ, ಹೊಟ್ಟೆನ ಕಳ್ಳ ತೆಗೆದು ಕೈಗೆ ಸುತ್ತಿದ. ಆಗ ಹೊಟ್ಟೆನ ಕಳ್ಳ ತೆಗೆದು ಯಾವಾಗ ಕೈಗೆ ಸುತ್ತಿದ ಆಗ ಪಾರ್ವತಿ ಹೇಳ್ತಾಳೆ, ಕಲ್ಲ ಮನುಷ್ಯನ ಕರುಣೆ ಇಲ್ಲದ ಶಿವನೇ, ಹೊಟ್ಟೆನ ಕಳ್ಳ ತೆಗೆದ ಮೇಲೆ ಜೀವನ ಮ್ಯಾಗಿನ ಹಂಗೆ ಮುಗಿತು, ಇನ್ನೂ ಯಾಕೆ ಕಲ್ಲ ಕೊಟ್ಟೋ? ಮಗನ ಭಕ್ತಿಗೆ ನಿನ್ನ ಮನಸ್ಸು ಕರಗಿ ಪ್ರತ್ಯಕ್ಷನಾಗಿ ಮುಖ ತೋರಿಸು ಅಂದಾಗ ಶಿವ ಪಾರ್ವತಿಯರಿಬ್ರು ಪ್ರತ್ಯಕ್ಷನಾಗಿ ಮಗು ಮಾಳಣ್ಣ ನಿನ್ನ ಭಕ್ತಿಗೆ ಮೆಚ್ಚಿದೀವಿ, ನಿನ್ನ ಭಾವಕ್ಕೆ ಮೆಚ್ಚಿದೀವಿ, ಏನ್ ಬೇಡ್ತಿ ಬೇಡ ಅಂದಾಗ ಮುಂಡಾಸ್ ಬೇಡೇನ ಮುಂಡಾಸ್ ಕೊಟ್ಟಾರ. ಇನ್ನಾದ್ರೂ ವರ್ಷಕ್ಕೊಮ್ಮೆ ಮುಂಡಾಸ ಆಗ್ತದ. ಇಲ್ಲಿ ಹೆಂಗ ಬೇಡೇನ ಇವ ಏನ್ ಮಾಡ್ಯಾನ ಮುಂಡಾಸ ಆಗ್ಲಕ್ ಕಾರಣ ಏನು ಬಿತ್ತು? ಇವ ಏನು ಪವಾಡ ಮಾಡ್ಯಾನ? ಹೌದಿಲ್ಲ? ಹೌದು. ಇದು ಒಂದನೇ ಪ್ರಶ್ನೆ. ಇನ್ನ ಬಡ್ಡಿ ಹಿಡ್ಕೊಂಡು ಬರ್ಬೇಕಾದ್ರೆ ನನ್ನಪ್ಪ ಮುತ್ಯ ಅಮೋಘ ಸಿದ್ಧ ಕೈಲಾಸದಾಗ ಶಿವನ ಸೇವೆ ಮಾಡ್ಯಾನಂತ ಹಿರಿಯರು ಹೇಳ್ಕೊತ ಬಂದಾರ, ನೀವು ಹೇಳ್ತೀರಿ. ನನ್ನಪ್ಪ ಮುತ್ಯ ಅಮೋಘ ಸಿದ್ಧ ಮೂಲ ಬಡ್ಡಿ ಹಿಡ್ಕೊಂಡು ಬರ್ಬೇಕಾಗಿಲ್ಲ. ಇಲ್ಲಿ ಯಾಕ ಅಂತ ಕೇಳುವಂತ ದೈವ ಐತಿ. ಹೌದಿಲ್ಲ? ಮೂಲ ಬಡ್ಡಿ ಹಿಡ್ಕೊಂಡು ಬಂದು ಮುತ್ಯ ಅಮೋಘ ಸಿದ್ಧ ಯಾರು ಹೊಟ್ಟಿಲಿ ಹುಟ್ಟಿದ, ಯಾರ ಮನ್ಯಾಗ ಬೆಳೆದ, ಅವನ ತಾಯಿ ಯಾರು, ತಂದೆ ಯಾರು, ಮಕ್ಕಳು ಯಾರು, ಮೊಮ್ಮಕ್ಕಳು ಯಾರು, ಗಿರಿಮಕ್ಕಳು ಯಾರು ಎಲ್ಲ ಹೇಳ್ತಾರೆ. ಎಲ್ಲಿ ಬೆಳೆದ, ಎಲ್ಲಿ ಬಂದ, ಭಿಕ್ತಾನ ಮಾಡ್ದ, ಯಾವ ಮತಕ್ಕೆ ಸಂಬಂಧ ಪಟ್ಟ, ಯಾರ ಮನೆಗೆ ಕೊಟ್ಟ, ಯಾರ ಹೆಣ್ಣು ತಗೊಂಡ ಅನ್ನಂತದು ಇವತ್ತು 10 ಮಣವರೆಗೆ ಎಳಿಯಾಗಿ ಮಾತಾಡಿ ಸರ್ ಧ್ಯಾನದ ಕುಸ್ತಿ ಒಳಗ ಇವತ್ತು ನಮ್ಮ ಕನಕಲ ಸರ್ ಕುದುರೆ ಎಟ್ಟು ಓಡ್ತದ, ಓಡ್ಲಿಕ್ಕರೆ ಬೆನ್ನ ಹತ್ತಿ ಮ್ಯಾಲ ಕುಂಡ್ರಕಿದ್ರು ಬಾಬಾನಗರ ಹೊಲೆ. ಯಾಕೆ ಏನ್ ಮಾತಾಡ್ತೀವಿ, ಏನ್ ಹೇಳ್ತೀವಿ ಅದಕ್ಕೆ ದೈವ ಕಾಟ ಮಾಡ್ತಿರ್ಬೇಕು. ಆ ಕಾಟಕ್ಕ ನಿನ್ನ ಮಾತ ವಜನ್ ಕಟ್ಟಿರ್ತಿರ್ಬೇಕು. ಅನ್ನಂತ ಮಾತನ್ನ ಹೇಳಿ ಯಥಾ ಪ್ರಕಾರ ಚಾಲನೆ ಹಾಡಿ ಮುಂದೆ ಸರ್ಜೋಡಿ ಕಲಾವಿದರ ಚಾನ್ಸ್ ಹೋಗೋದು. ತಾವೆಲ್ಲರೂ ಶಾಂತ ರೀತಿಯಿಂದ ಆಲಿಸ್ಬೇಕಾಗ್ತಾಳೆ. ಇನ್ನೊಮ್ಮೆ ನಮಸ್ಕಾರ ಸಲ್ಲಿಸಿ ಕ್ಯಾಲ್ ಪ್ರಾರಂಭ ಮಾಡೋಣ.